ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಷಯ ಏನು ಅಂತಂದರೆ, ಒಂದು ಸರ್ಕಲ್, ಆ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇದೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ ಒಬ್ಬರು. ಆ ಕಂಡುಹಿಡಿಯೋಕ್ಕೆ ಅವರು ಎಷ್ಟು ಕಷ್ಟಪಟ್ಟರು, ಯಾವಾಗ ಕಂಡುಹಿಡಿದ್ರು, ಅದನ್ನು ಯಾವಾಗ ಹೇಳಿದ್ರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಅದನ್ನು ಹೆಂಗೆ ಕಂಡುಹಿಡಿದ್ರು ಅಂತ ಬನ್ನಿ ಇವತ್ತು ತಿಳ್ಕೊಳ್ಳೋಣ. ನ್ಯೂಟನ್ ಅವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀಯ. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಕಂಡುಹಿಡಿದಿದ್ದು ಅವ್ರು ಹೇಗೆ ಕಂಡುಹಿಡಿದ್ರು ಅಂದರೆ, ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ, ಮರದಲ್ಲಿರೋಂಥ ಒಂದು ಹಣ್ಣು ಕೆಳಗಡೆ ಬೀಳುತ್ತೆ. ಇದು ಯಾಕೆ ಕೆಳಗಡೆ ಬಿತ್ತು, ಮೇಲೆ ಯಾಕೆ ಹೋಗಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಕಂಡುಹಿಡಿದ್ದಾರೆ. ಅದೇ ರೀತಿ ಇದು ಕೂಡ ಸರ್ಕಲ್ಗೆ 2 ಸೈಡ್ಸ್ ಇದೆ ಅಂತ ಕಂಡುಹಿಡಿದಿದ್ದು ಕೂಡ ಒಂದು ಮಿರಾಕಲ್. ಅದು ಹೇಗಾಯಿತು ಅಂತಂದರೆ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬ್ರಾಟ್ಲಿ ಅವರ 3ನೇ ಶಿಷ್ಯರಾದ ಇವರು ಒಂದಿನ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅವತ್ತು ಯುಗಾದಿ ಹಬ್ಬ. ರೋಡ್ ಸೈಡಲ್ಲಿ ತುಂಬ ಜನ ರೌಂಡಾಗಿ ಕುತ್ಕೊಂಡು ಏನೋ ಕೂಗ್ತಾ ಇರ್ತಾರೆ. ಇವರು ಕಾರ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗಿ ನೋಡ್ತಾರೆ ಅವ್ರು ಏನು ಕೂಗ್ತಾ ಇದ್ದಾರೆ ಅಂತ. ಆವಾಗ ಗೊತ್ತಾಗುತ್ತೆ ಅವ್ರು ಏನು ಕೂಗ್ತಾ ಇದ್ರು ಅಂತ ಅಂದರೆ, ಅಂದರ್ಬಾರ್ 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 ಅಂದರ್ಬಾರ್. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಈ ಸರ್ಕಲಲ್ಲಿ ಏನೋ ಒಂದು ಇದೆ ಅಂತ. ಅವಾಗ ಗೊತ್ತಾಗುತ್ತೆ, ಅವ್ರು ಕಂಡುಹಿಡಿತಾರೆ ಅಂದರ್ ಬಾರ್ ಅಂದರೆ ಇನ್ಸೈಡ್ ಔಟ್ಸೈಡ್ ಅಂತ ಅವ್ರು ಕಂಡುಹಿಡಿತಾರೆ. ಮಜಾ ಆಯಾ. ಈ ಸರ್ಕಲಲ್ಲಿ 2 ಸೈಡ್ಸ್ ಇದೆ, ಒಂದು ಇನ್ಸೈಡ್ ಒಂದು ಔಟ್ಸೈಡ್, ಅಂದರ್ ಬಾಹರ್ ಅಂತ ಕಂಡುಹಿಡಿತಾರೆ. ಆದರೆ ಎಲ್ಲೂ ಹೇಳಿರೋದಿಲ್ಲ. ಯಾಕಂತಂದರೆ ಯಾರ ಮುಂದೆ ಆದರೂ ಹೇಳಿದ್ರೆ ಅವರು ಕಂಡುಹಿಡಿದಿದ್ದೀನಿ ಅಂತ ಪೋಸ್ ಕೊಡ್ತಾರೆ ಅಂದ್ಬಿಟ್ಟು, ಅಂದರೆ ಬಿಲ್ಡಪ್ ತಗೊಂಡು ಅವರು ಇದಾಗ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಯಾರಿಗೂ ಹೇಳಿರೋದಿಲ್ಲ. ಅದಕ್ಕೆ ಅಂತ ಒಂದು ವೇದಿಕೆ ಬರುತ್ತೆ, ಅವಾಗ ಹೇಳಿದ್ರೆ ಆಯಿತು ಅಂತ ಸುಮ್ಮನೆ ಇರ್ತಾರೆ. ಕೊನೆಗೂ ಅವ್ರಿಗೂ ಒಂದು ವೇದಿಕೆ ಸಿಗುತ್ತೆ. ಆ ವೇದಿಕೆನಲ್ಲಿ ಅವ್ರು ಹೇಳ್ತಾರೆ ಸರ್ಕಲ್ಗೆ 2 ಸೈಡ್ಸ್ ಇದೆ, ಒಂದು ಇನ್ಸೈಡ್ ಒಂದು ಔಟ್ಸೈಡ್ ಅಂತ. ಅವಾಗ ಇಡೀ ಪ್ರಪಂಚನೇ ಅವ್ರನ್ನೆಲ್ಲ ಬೆರಗಾಗಿ ನೋಡುತ್ತೆ. ಗಣಿತ ತಜ್ಞರೆಲ್ಲ ಶಾಕ್ ಆಗಿಬಿಡ್ತಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ಇಡೀ ಪ್ರಪಂಚಕ್ಕೆ ಈ ವಿಷಯ ಗೊತ್ತಾಗುತ್ತೆ. ಈ ವಿಷಯನ ಗೊತ್ತಾಗ್ತಿದ್ದಂಗೆ ಎಲ್ಲರೂ ಅವ್ರನ್ನ ದ್ವೇಷಕ್ಕೆ ಶುರು ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ಇದಕ್ಕೆಲ್ಲ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಈ ಜನ ಏನಾದರೂ ಕಂಡಿಡಿದಾಗ ಸಹಿಸ್ಕೊಳ್ಳೋದಿಲ್ಲ. ಮಜಾ ಆಯಾ. ಇಷ್ಟೇ ಗೈಸ್ ಕತೆ. ಇವಾಗ ನಾನು ಸರ್ಕಲ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಅಲ್ಲಿ ಒಂದು ಸರ್ಕಲ್ ಇದೆ, ನೋಡೋಣ ಅದಕ್ಕೆ ಎಷ್ಟು ಸೈಡ್ಸ್ ಇದೆ ಅಂತ. ಕ್ಯಾಮ್ರಾ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೈಸ್, ನೋಡಿ. ಆ ಸರ್ಕಲಲ್ಲಿ ಸರ್ಕಲ್ ಅಲ್ಲಿದೆ ಅಂದೆ ಗೈಸ್, ಸರ್ಕಲ್ ಅಲ್ಲಿದೆ ಅಂದೆ ಗೈಸ್. ಬನ್ನಿ, ಅಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಸರ್ಕಲ್ ಬಂದಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಅಲ್ಲಿದೆ ಸರ್ಕಲ್ಲು, ಅದೇ ಸರ್ಕಲ್ಲು. ನೋಡಿ ಗೈಸ್, ಇಲ್ಲಿದೆ ಸರ್ಕಲ್ಲು. ಈ ಸರ್ಕಲ್ಗೆ ರೈಟ್ ಸೈಡು, ಲೆಫ್ಟ್ ಸೈಡು, ದಿಸ್ ಸೈಡು, 3 ಸೈಡು, ಹಂಗೆ ಸ್ಟ್ರೈಟ್ ಒಂದಿದೆ, ಅದೊಂದು ಸೈಡು, 4 ಸೈಡ್ ಇದೆ. ನೋಡ್ಕೊಂಬಿಡಿ. ನೋಡಿದ್ರಲ್ಲ ಗೈಸ್, ಈ ಸರ್ಕಲ್ಗೆ 4 ಸೈಡ್ಸ್ ಇದೆ ಗೈಸ್. ಇಲ್ಲಿ ನೋಡಿ ಆಟೋ ಮೇಲೆ ಸೆಲ್ಯೂಟ್ ಟು ಅವರ್ ಇಂಡಿಯನ್ ಫಾರ್ಮರ್ಸ್ ಆ್ಯಂಡ್ ಸೋಲ್ಜರ್ಸ್. ನೀವು ಸೆಲ್ಯೂಟ್ ಮಾಡಿ ಗೈಸ್. ಹೆಂಗಿತ್ತು ಗೈಸ್ ಲೈನ್ಸು? ಸಖತ್ತಾಗಿತ್ತಲ್ವಾ? ಇನ್ನೊಂದು ಲೈನ್ ಇದೆ ನೋಡಿ ಆ ಕಾರ್ ಮೇಲೆ, ಲವ್ ಈಸ್ ಲೈಫ್ ಬಟ್ ಲವರ್ ಈಸ್ ನಾಟ್ ವೈಫ್. ಇದೇಂಗಿತ್ತು ಗೈಸ್? ಸುಮ್ಮನೆ ಸರ್ಕಲ್ ಎಲ್ಲಿದೆ ಅಂತ ಕೇಳಿ, ಸುಮ್ಮನೆ ಸರ್ಕಲ್ ಎಲ್ಲಿದೆ ಅಂತ ಕೇಳ್ತೀನಿ. ಅವ್ರು ಏನಾದರೂ ಹೇಳ್ತಾರೋ ನೋಡೋಣ. ಅಲ್ಲಿ ಮುಂದೆ ಇರ್ಬೋದು ಒಂದು ಸರ್ಕಲು, ಆ ಸರ್ಕಲ್ ಎಲ್ಲಿದೆ ಅಂತ ಕೇಳ್ತೀನಿ ಗೈಸ್. ಬನ್ನಿ ಇವಾಗ ಕೇಳೋಣ. ನೋಡಿ ಗೈಸ್, ಇದು ಬ್ರೋ, ವೇರ್ ಈಸ್ ದ ಸರ್ಕಲ್? ಸರ್ಕಲ್ ಇದೆಯಾ ಮುಂದೆ? ಅದು ಬಿಟ್ಟು ಮುಂದೆ ಇದೆಯಾ? ಓಕೆ, ಥ್ಯಾಂಕ್ ಯು. ಮುಂದೆ ನೋಡೋಣ ಗೈಸ್, ಅಲ್ಲೊಂದು ಸರ್ಕಲ್ ಇದೆ ಅಂದರೆ. ಬರೀ ಇಂಥದೆಯಾ? ಬನ್ನಿ, ಅದಕ್ಕೆ ಎಷ್ಟು ಸೈಡ್ಸ್ ಇದೆ ಅಂತ ನೋಡೋಣ. ಗೈಸ್, ಇಲ್ಲಿ ನೋಡಿ, ಮಗು ಹುಟ್ಟುವಾಗ ಉಸಿರಿರುತ್ತೆ, ಹೆಸರು ಇರಲ್ಲ. ಮಗು ಬೆಳೆದು ದೊಡ್ಡದಾಗಿ ಸತ್ತಾಗ ಹೆಸರು ಇರುತ್ತೆ, ಉಸಿರು ಇರಲ್ಲ. ಅದಕ್ಕಾಗಿ ಬದುಕಿದಷ್ಟು ದಿನ ಉಪಕಾರ ಮಾಡದಿದ್ದರೂ ಅಪಕಾರ ಮಾಡದೇ ಬದುಕು. ಸೂಪರ್ ಲೈನ್ಸ್ ಗುರು. ಯಾರು ಇಲ್ಲ ಕೇಳೋಣ ಅಂದರೆ. ಅವ್ರು ಹೇಳಿದ ಸರ್ಕಲ್ ಇದೆ ನೋಡಿ, ನೀವೇ ನೋಡ್ಕೊಂಬಿಡಿ ಎಷ್ಟು ಸೈಡ್ಸ್ ಇದೆ ಅಂತ. ಆ ಕಡೆ ಒಂದು, ಆ ಕಡೆ ಒಂದು, ಈ ಕಡೆಗೊಂದು, 3 ಸೈಡ್ಸ್ ಇದೆ ಗೈಸ್. ಈ ಮಿಡ್ಲ್ ಕ್ಲಾಸ್ ಜೀವನ ಹೆಂಗೆ ಅಂತಂದರೆ, ಓದೋಕ್ಕೆ ಅಂತ ಮನೆ ಬಿಡ್ತೀವಿ, ದುಡಿಯೋಕ್ಕೆ ಅಂತ ಊರು ಬಿಡ್ತೀವಿ.
ಹಬ್ಬ ಹುಣ್ಣಿಮೆಗೆ ಮಾತ್ರ ಅಪ್ಪ ಅಮ್ಮನ ಮುಖ ನೋಡ್ತೀವಿ. ಊರಿಗೆ ಹೋಗ್ಬೇಕನ್ನೋ ಆಸೆ ಇದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತೀವಿ. ಈ ಹಣಕ್ಕಾಗಿ ಓಡ್ತಾ ನಮ್ಮ ಅಮೂಲ್ಯವಾದ ಕ್ಷಣಗಳನ್ನೇ ಮರ್ತೋಗ್ಬಿಟ್ಟಿರ್ತೀವಿ ಗೈಸ್. ಇದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರ ಜೀವನ. ಗೈಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬ್ರಾಟ್ಲಿ ಅವರ 3ನೇ ಶಿಷ್ಯ ಯಾರು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡಿ. A few moments later. ಗುಬಾಲ್ ಹಾಕೋ ಬಟ್ಟೆ ಬ್ರ್ಯಾಂಡ್ ಆಗಿದ್ರೆ ಸಾಕಾಗಲ್ಲ, ಅಡಿಯಿಂದ ಮುಡಿವರೆಗೂ ಕ್ಯಾರೆಕ್ಟರ್ ಕೂಡ ಬ್ರ್ಯಾಂಡ್ ಆಗೇ ಇರಬೇಕು. ಈ ರೀಲ್ ವಿಡಿಯೋನ ಎಡಿಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡಿ ನೋಡಿ.